ರಾಜ್ಯ ಒಕ್ಕೂಟದ ವತಿಯಿಂದ ಅಂಗವಿಕಲರ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಸ್ ತಿಪ್ಪೇಸ್ವಾಮಿರವರು ಪ್ರತಿಭಟನೆಗೆ ಬೆಂಬಲ. ಎಸ್ ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಚಳ್ಳಕೆರೆ ನಗರದಲ್ಲಿ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ವತಿಯಿಂದ ವಿಕಲಚೇತನರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಸ್ ತಿಪ್ಪೇಸ್ವಾಮಿರವರು ಪ್ರತಿಭಟನೆಗೆ ಬೆಂಬಲಿಸಿ ಮಾತನಾಡಿದರು. ತಾಲೂಕು ಘಟಕದ ಅಧ್ಯಕ್ಷರಾದ ಎಂಎಸ್ ಶಿವಕುಮಾರ್ ರವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಗೌರಸಮುದ್ರ ಮಂಜುನಾಥ್, ನಲವೇತನಟ್ಟಿ ತಿಪ್ಪೇಸ್ವಾಮಿ, ವಲಸೆ ತಿಪ್ಪೇಸ್ವಾಮಿ, ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಖಜಾನ್ಸಿ ತಿಪ್ಪಮ್ಮ ಹಾಗೂ ಸತೀಶ್ ಚಳ್ಳಕೆರೆ, ಮೈತ್ರಿ ದ್ಯಾಮಣ್ಣ ಚಳ್ಳಕೆರೆ, ಎಸ್ ರಾಜಣ್ಣ ಹಿರೇಹಳ್ಳಿ ಹಾಗೂ ನಾಗರತ್ನ ಕರಿಕೆರೆ, ಪಿಎಂ ರಾಧಾ, ಬೊಮ್ಮಸಂದ್ರ, ಗೀತಮ್ಮ, ರೇಷ್ಮಾ, ಶಂಕರ್, ದುರ್ಗಾವರ ರಂಗಸ್ವಾಮಿ, ಅಂಬೇಡ್ಕರ್ ನಗರದ ಮಂಜಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಚಳ್ಳಕೆರೆ ತಾಲೂಕು ವರದಿಗಾರರು ಎಂ ತಿಪ್ಪೇಸ್ವಾಮಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಎಲ್ಲಿವರೆಗೂ ಹೋರಾಟ, ಬೇಕೇ ಬೇಕು. ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಅವರು ನಮ್ಮ ಪ್ರತಿಭಟನೆಗೆ ಬೆಂಬಲಿಸಬೇಕು ಅಂದಾಗ ನಿಮ್ಮ ವಿಕಲಚೇತನ ತಿಂಗಳ ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ನೋಡ್ರಿ, ಇದು ರಾಜ್ಯದಲ್ಲಿ ಇವರಿಗೆ ಸರಿಯಾಗಿ ಸಂಬಳ ಕೊಡೋಕ್ಕೆ ಆಗ್ತಾ ಇಲ್ಲ. ಆಮೇಲೆ ನೋಡಿ, ಈಗ 3 ತಿಂಗಳಿಂದ ಏನೋ ಬಂದಿಲ್ಲ ಅಂತ ಹೇಳ್ತಾರೆ. ಆಫೀಸ್ಗಳಲ್ಲಿ ಹೋದರೆ ಇವ್ರು ಏನಪ್ಪ ಕುಂಟ್ರು ಅಂತ ಹೇಳ್ಬಿಟ್ಟು ನಿಮ್ಮನ್ನು ಗೌರವಿಸ್ತಕ್ಕಂಥ ಕೆಲಸನೂ ಮಾಡೋದಿಲ್ಲ. ಇವರು ಇದನ್ನೆಲ್ಲ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಾಡಿದ್ರೆ ಮಾತ್ರ ಸಮಾಜದಲ್ಲಿ ಏನಾದರೂ ಒಳ್ಳೆಯ ಬೆಳವಣಿಗೆ ಆಗ್ತವೆ. ಈ ರೀತಿಯಾಗಿರ್ತಕ್ಕಂಥದ್ದನ್ನು ಮಾಡಬಾರ್ದು. ನೀವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಖಂಡಿತವಾಗಲಿ ಯಾವೇ ಅಧಿಕಾರಿ ಆಗಲಿ ನಿಮಗೆ. ಚಳ್ಳಕೆರೆ ತಾಲೂಕು ವರದಿಗಾರರು ಎಂ ತಿಪ್ಪೇಸ್ವಾಮಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಮಾತ್ರ ನೀವು ಯಾವುದನ್ನು ಸಾಧನೆ ಮಾಡೋಕ್ಕಾಗುತ್ತೆ. ಒಂದು ಮನೆ ಆಗಲಿ, ಒಂದು ಜಾಗ ಆಗಲಿ, ಮತ್ತೊಂದು ಇನ್ನೂ ಯಾವುದೇ ಲೋನ್ಗಳು ಪಾಲ್ಗಳು ತಗೋಬೇಕಾದ್ರೂ ನೀವೆಲ್ಲ ಒಂದು ಇದರಲ್ಲಿ ಹೋರಾಟ ಮಾಡಿದರೆ ಮಾತ್ರ ಆಗುತ್ತೆ. ನಿಮ್ಮಲ್ಲಿ ಆ ಶಕ್ತಿಯನ್ನು ದೇವರು ನಿಮಗೆ ತುಂಬಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಕರ್ನಾಟಕ ರಾಜ್ಯ ಅಂಗವಿಕಲ ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯ ಅಂಗವಿಕಲ ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯ ಅಂಗವಿಕಲ ಒಕ್ಕೂಟಕ್ಕೆ. ಈ ದಿನ ನಮ್ಮ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟ ತಾಲೂಕು ಘಟಕ ಚಳ್ಳಕೆರೆ ಇವರ ನಮ್ಮ ಈ ಒಂದು ಹೋರಾಟಕ್ಕೆ ಹಿರಿಯ ಮುಖಂಡರಾದಂಥ ತಿಪ್ಪೇಸ್ವಾಮಿ ಸರ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ವಿಶೇಷ ಜಾತಿಯನ್ನು ಉದ್ದೇಶಿಸಿಬಿಟ್ಟು ನಮ್ಮ ಹೇಳಿಕೆಯನ್ನು ಬಯಸಿದರೆ ಅವರಿಗೆ ನಮ್ಮ ಕರ್ನಾಟಕ ಅಂಗವಿಕಲ ರಾಜ್ಯ ಒಕ್ಕೂಟದ ಕಡೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನೀಡ್ತಾ ಇದ್ದೀವಿ. ಹೋರಾಟದ ಮುಖಾಂತರ ಹೋರಾಟ ಮಾಡೋದಕ್ಕೆ ಮುಖ್ಯವಾಗಿ ಉದ್ದೇಶ ಏನು ಅಂತ ಹೇಳಿದ್ರೆ, ನಮಗೆ ಸುಮಾರು ಬೇಡಿಕೆಗಳಿದೆ. ಆ ಬೇಡಿಕೆಗಳಲ್ಲಿ ಮುಖ್ಯವಾಗಿ ಅವಶ್ಯಕತೆ ಆಗಿರುವಂಥ ಬೇಡಿಕೆಗಳಾದಂಥ ಈ ಮಾಸಾಶನ ಸುಮಾರು ವಿಕಲಚೇತನರಿಗೆ 1 ವರ್ಷದಿಂದ 6 ತಿಂಗಳಿಂದ 3 ತಿಂಗಳಿಂದ ಬರ್ತಾ ಇರುವಂಥ ಮಾಸಾಶನ ತುಂಬಾ ಅನಿವಾರ್ಯವಾಗಿದೆ ಇವತ್ತಿನ ದಿನ. ಹಾಗೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಬೀದಿಯಲ್ಲಿ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಬಂದಿದೆ. ಅಂಗವಿಕಲರ ಮಾಸಾಶನ್ನೇ ನಂಬಿಕೊಂಡು ಜೀವನ ಮಾಡುವಂತ ವಿಕಲಚೇತನರು ಇರೋದ್ರಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರು ಈ ಒಂದು ಮಾಸಾಶನಕ್ಕೆ ಹೆಚ್ಚು ಒತ್ತು ಕೊಟ್ಟು ಗಮನ ಕೊಟ್ಬಿಟ್ಟು ಈ ಒಂದು ಮಾಸಾಶನವನ್ನ ಕ್ಲಿಯರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿ ಕೇಳ್ಕೊಳ್ತೀನಿ.